ಟು ಮೈ ಚಾನೆಲ್. ನೀವಿನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸೀಮಾ ಪಕ್ಕನೆ ದತ್ತ ಅವ್ರು ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಎಲ್ಲರೂ ಊಟ ಬಡಿಸ್ತಿರ್ತಾರೆ. ಇಲ್ಲಿ ಸೈಲೆಂಟ್ ಅವ್ರು ಮಾತ್ರ ಬೇಕು ಅಂತ ಉಪ್ಪಿನಕಾಯಿನ ಹಾಕ್ಬೇಕಾದ್ರೆ ಸೀಮಾ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಹಾಗೆ ನೆಲಕ್ಕೆ ಚೆಲ್ಲ ತರ ಸೈಲೆಂಟ್ ಹಾಕಿರ್ತಾರೆ. ಆಮೇಲೆ ಇಲ್ಲಿ ದೃಷ್ಟಿ ಅವ್ರು ಊಟ ಬಡ್ಸಕ್ ಹೋಗ್ತಾರೆ. ಇದೇನ್ ಸುಮ್ನಿರಣ, ಉಪ್ಪಿನಕಾಯಿನ ಅಕ್ಕಂಗೆ ಇಷ್ಟೊಂದ್ ಹಾಕಿದ್ಯಲ್ಲ ಅಂತ ದೃಷ್ಟಿ ಕೇಳ್ತಿದ್ರೆ, ಅದು ಅದು ನಿಂಗೆ ನಿಮ್ಮ ಅಕ್ಕ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಸ್ವಲ್ಪ ಹೊಟ್ಟೆ ತುಂಬಾ ತಿನ್ಲಿ ಅಂತ ಆಗ್ತದೆ ದೃಷ್ಟಿ ಅಂತ ಸೈಲೆಂಟ್ ಹೇಳ್ತಾರೆ. ಉಪ್ಪಿನಕಾಯಿ ಯಾರಾದ್ರೂ ಹೊಟ್ಟೆ ತುಂಬಾ ತಿನ್ನಕ್ಕಾಗತ್ತಾ, ಅದನ್ನ ನೆಂಚ್ಕೊಳಕ್ ಆಗ್ಬೇಕಷ್ಟೇ ಅಂತ ದೃಷ್ಟಿ ಹೇಳ್ತಾರೆ. ಹಾಗೆ ಇಲ್ಲಿ ದತ್ತ ಮಾತ್ರ ಸೀಮಾನ ತುಂಬಾ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಸೈಲೆಂಟ್ ಹಾಗೂ ದೃಷ್ಟಿ ಅವರು ಊಟನ ಬಡಿಸ್ತಿರ್ತಾರೆ. ಆ ಕಡೆ ಹೇಮಾ ಮತ್ತೆ ಹೇಮಕಂಡ ಸುದರ್ಶನ್ ಮಾತಾಡ್ತಿರ್ತಾರೆ. ಮತ್ತೆ ಮುಂದೆ ಅದಕ್ಕೆ ಪ್ಲಾನ್ ಏನಾದ್ರು ಗೊತ್ತಾ ಅಂತ ಸುದರ್ಶನ್ ಕೇಳ್ತಿದ್ರೆ, ಸ್ವಲ್ಪ ಮೆತ್ತು ಮಾತಾಡು, ದತ್ತ ಇಲ್ಲೇ ಇದ್ದಾನೆ ಅಂತ ಹೇಮಾ ಹೇಳ್ತಾರೆ. ಆಮೇಲೆ ಇಲ್ಲಿ ದೃಷ್ಟಿ ಅವ್ರು ಯಾಕೆ ಎಲ್ಲರೂ ಹಾಗೆ ಕೂತಿದ್ದೀರಾ, ಊಟ ಮಾಡಿ ಅಂತ ದೃಷ್ಟಿ ಹೇಳ್ತಾರೆ. ದತ್ತಂಗ್ ಮಾತ್ರ ತುಂಬಾ ಕೋಪ ಬರ್ತಿರುತ್ತೆ. ಆದ್ರೆ ಇಲ್ಲಿ ಸೀಮಾ ಅವರು ಬೇಕು ಅಂತ ದತ್ತನ್ ಪಕ್ಕ ಹೋಗಿ ಕೂರೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಇಲ್ಲಿ ಪಕ್ಕ ಸೀಮಾ ಅನ್ಕೊಂಡ್ ಕೂತ್ಕೊಳ್ಳೋ ತರ ಕೂತಿರೋ ನೋಡಿ ದತ್ತಂಗೆ ಸಿಕ್ಕಾಪಟ್ಟೆ ಕೋಪ ಬಂದು ಪಕ್ಕ ಹೊರಟೋಗ್ತಾರೆ. ಆಮೇಲೆ ಅವ್ರ ಪಾಡ್ಗ ಅವರು ಊಟ ಮಾಡ್ತಿರ್ತಾರೆ. ಇಲ್ಲಿ ಸೀಮಾ ಮಾತ್ರ ಏನು ಗೊತ್ತಿಲ್ದಿರೋ ತರ ಪೆದ್ದಿ ತರ ಊಟ ಮಾಡ್ತಿರ್ತಾರೆ. ಆ ಕಡೆ ಬಜರಂಗಿಗೆ ಕೋಪ ಬಂದಿರುತ್ತೆ. ದೃಷ್ಟಿ ಅಕ್ಕ ರೂಪಾನೇ ಸೀಮಾನ ಛೇ ಅಂತ ಹೇಳಿ ಇಲ್ಲಿ ಬಜರಂಗಿ ಕೋಪ ಮಾಡ್ಕೋತಿದ್ರೆ ಅಷ್ಟೊತ್ತಿಗೆ ಇಲ್ಲಿ ನೇತ್ರ ಬಂದು, ತಗೋ ಬಜರಂಗಿ ಸ್ವಲ್ಪ ನೀರ್ ಕುಡಿ ಅಂತ ನೇತ್ರ ಕೊಡ್ತಾರೆ. ಕೆಳಗಡೆ ಏನ್ ನಡೀತು ಅಂತ ನೋಡ್ದೆ ಅಲ್ವಾ ಅಂತ ಬಜರಂಗಿ ಕೇಳ್ತಿದ್ರೆ ನೇತ್ರ ಹೂ ಅಂತ ಹೇಳ್ತಾರೆ. ದತ್ತನ್ ಜೀವನನ ನರ್ಕ ಮಾಡಿರೋದು ಹಾಗಾದ್ರೆ ದೃಷ್ಟಿ ಅಕ್ಕನ ನಂಗ್ ನಂಬಕ್ಕೆ ಆಗ್ತಿಲ್ಲ, ನಂಗೆ ಯಾಕೋ ಅನ್ಸ್ತದೆ ಇಲ್ಲೇನೋ ಮೋಸ ನಡೀತಿದೆ ಅಂತ ಬಜರಂಗಿ ಹೇಳ್ತಿದ್ರೆ, ಯಾವ ಮೋಸನೂ ನಡೀತಿಲ್ಲ ಬಜರಂಗಿ, ಯಾಕೆಂದ್ರೆ ಸೀಮಾ ದೃಷ್ಟಿ ಅಕ್ಕನೇ. ನಿನ್ಗೀಗ ಹೇಗ್ ಶಾಕ್ ಆಯ್ತು, ಹಾಗೆ ನನ್ಗೂ ಮೊದಲನೇ ಸರಿ ರೂಪ ನೋಡ್ದಾಗ ನನ್ಗೂ ಅಷ್ಟೇ ಶಾಕ್ ಆಯ್ತು ಅಂತ ನೇತ್ರ ಹೇಳ್ತಾರೆ. ಮೊದಲನೇ ಸಲಿನ, ಹಾಗಾದ್ರೆ ಈ ಹಿಂದೆ ನಿಂಗೆ ದೃಷ್ಟಿ ಅಕ್ಕ ಸೀಮಾ ಅಂತ ಗೊತ್ತಿತ್ತಾ ಅಂತ ಬಜರಂಗಿ ನೇತ್ರ ಮೇಲೆ ಕೂಗಾಡ್ತಾರೆ. ಅದು ಬಜರಂಗಿ ತುಂಬಾ ದಿನದಿಂದ ಅಲ್ಲಲ್ಲ ರೀಸೆಂಟ್ ಆಗಿ ಅಂತ ಇಲ್ಲಿ ನೇತ್ರ ಸುಳ್ಳೇಳಕ್ ಹೋಗ್ತಾರೆ. ರೀಸೆಂಟ್ ಆಗಿ ಅಂದ್ರೆ ಯಾವಾಗ ಅಂತ ಬಜರಂಗಿ ಕೂಗಾಡ್ತಿದ್ರೆ ನೇತ್ರಗಂತೂ ಭಯ ಶುರು ಆಗುತ್ತೆ. ಬಜರಂಗಿ ಅದು ಅವತ್ತು ಅಂತ ಹೇಳಿ ಇಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸಕಲೇಶ್ಪುರದಲ್ಲಿ ಸೀಮಾ ತಪ್ಪಿಸ್ಕೊಂಡಿದ್ದಾಗ ನೇತ್ರ ಹುಡ್ಕೋಕ್ ಹೋಗ್ತಿರೋದ್ನ ನೇತ್ರ ನೆನ್ಪಿಸ್ಕೋತಾರೆ. ಅವಳನ್ನ ಹುಡ್ಕೋದಿಕ್ಕೆ ನಾನ್ ತುಂಬಾ ಪ್ರಯತ್ನ ಪಟ್ಟೆ ಬಜರಂಗಿ, ಅವ್ಳ ದೃಷ್ಟಿ ಅಕ್ಕ ರೂಪ ಅಂತ ಇವಾಗ 1-2 ದಿನದಿಂದ ಅಷ್ಟೇ ನಂಗೆ ಗೊತ್ತಾಗಿತ್ತು ಅಂತ ನೇತ್ರ ಹೇಳ್ತಿದ್ರೆ, ಇದನ್ನೆಲ್ಲ ಮತ್ತೆ ನಂಗೆ ಯಾಕೆ ಹೇಳಲಿಲ್ಲ ಅಂತ ಬಜರಂಗಿ ಹೇಳ್ತಾರೆ. ನಂಗೆ ಡೌಟ್ ಇತ್ತು ಬಜರಂಗಿ, ಕನ್ಫರ್ಮ್ ಇರಲಿಲ್ಲ ಅದಕ್ಕೆ ಹೇಳಲಿಲ್ಲ ಅಂತ ನೇತ್ರ ಹೇಳ್ತಾರೆ. ಏನಾದ್ರೂ ಆಗಿರ್ಲಿ ವಿಷಯ ಹೀಗಿದೆ ಅಂತ ಹೇಳಕ್ಕೆ ನಿಂಗೇನು ಅಂತ ಬಜರಂಗಿ ಕೂಗಾಡ್ತಾರೆ. ದತ್ತನ್ ಲೈಫ್ ಅಲ್ಲಿ ಯಾರೇ ಕೆಟ್ಟಾಗ ಆಟ ಆಡಿದ್ರು ನಾನಂತೂ ಅವ್ರನ್ನ ಸುಮ್ನೆ ಬಿಡಲ್ಲ. ನಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊ, ನಂಗೆ ಈ ಜಗತ್ತಲ್ಲಿ ದತ್ತನಿಂದ ಇಂಪಾರ್ಟೆಂಟ್ ಯಾರು ಇಲ್ಲ. ಅವ್ನ ವಿಚಾರದಲ್ಲಿ ಅವ್ನ್ಗೆ ಏನೇ ಮುಳ್ಳಾಗುತ್ತೆ ಅಂತ ನಿನ್ಗೇನಾದ್ರೂ ಗೊತ್ತಾದ್ರೆ ಅದನ್ನ ನೀನು ನಂಗೆ ಹೇಳಲೇಬೇಕು. ಇಲ್ಲ ಅಂದ್ರೆ ನನ್ ಮನುಷ್ಯನಾಗಿರಲ್ಲ. ನಿಂಗೆ ಏನೇ ಗೊತ್ತಾದ್ರೂ ನಂಗ್ ಬಂದ್ ಹೇಳ್ಬೇಕು. ಇಲ್ಲ ಅಂದ್ರೆ ನಮ್ ಸಂಬಂಧ ಗಟ್ಟಿಯಾಗಿರಲ್ಲ, ಉಳಿಯೋದು ಇಲ್ಲ. ಇದಕ್ಕೆ ಒಪ್ಪಿಗೆ ಇದ್ರೆ ನನ್ ಜೊತೆ ಇರ್ಬೋದು, ಇಲ್ಲ ಅಂದ್ರೆ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ನೇತ್ರನ ತಳ್ಳಿಬಿಡ್ತಾರೆ. ಆಮೇಲೆ ಕೋಪ ಮಾಡ್ಕೊಂಡು ಬಜರಂಗಿ ಹೊರಟೋಗ್ತಾರೆ. ನೇತ್ರ ಮಾತ್ರ ಬಜರಂಗಿ ಅಂತ ನೇತ್ರ ಹೇಳ್ತಾನೆ ಇರ್ತಾರೆ. ದೃಷ್ಟಿ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾರೆ. ಅಲ್ಲಿಗೆ ಸೈಲೆಂಟ್ ಹೋಗ್ತಾರೆ. ದೃಷ್ಟಿ ಯಾಕಮ್ಮ ಹಾಗೆ ನಿಂತ್ಕೋಬಿಟ್ಟೆ ಅಂತ ಸೈಲೆಂಟ್ ಕೇಳ್ತಿದ್ರೆ, ಸುಮ್ನಿರಣ ಬಜರಂಗಿ ಅಣ್ಣ, ಯಾಕೋ ಹಾಗ್ ನಡ್ಕೊಂಡಿದ್ದು ನಂಗಂತೂ ಸರಿ ಅನ್ಸ್ಲಿಲ್ಲ. ಹಾಗ್ ನಡ್ಕೊಳ್ಳೋದು ತಪ್ಪಲ್ವಾ, ಊಟ ಕೂತವ್ನ ಯಾರಾದ್ರೂ ಎಬ್ಬಿಸ್ತಾರ, ಏನಾಗಿದೆ ಬಜರಂಗಿ ಅಣ್ಣಂಗೆ ಯಾಕೆ ಹೇಗ್ ಮಾಡ್ತಿದಾರೆ ಅಂತ ದೃಷ್ಟಿ ಬೇಜಾರ್ ಮಾಡ್ಕೋತಿರ್ತಾರೆ. ದೃಷ್ಟಿ ನೀನ್ ಬೇಜಾರ್ ಮಾಡ್ಕೋಬೇಡ, ಅವ್ನ್ ಸ್ವಲ್ಪ ಮುಂಗೋಪಿ ಅಂತ ನಿಂಗ್ ಗೊತ್ತು ತಾನೆ, ಅವ್ನ್ ಹೀಗೆ ದುಡು ಅಂತ ಏನಾದ್ರೂ ಮಾಡ್ಬಿಡ್ತಾನೆ ನೋಡು, ಅವನ್ ಬಗ್ಗೆ ನೀನು ಬೇಜಾರ್ ಮಾಡ್ಕೋಬೇಡ. ಬೆಳಗ್ಗೆಯಿಂದ ಅಕ್ಕ ಹೇಗ್ ಬರ್ತಾಳೆ ಅಂತ ಖುಷಿಯಾಗಿದೆ, ಹಾಗೆ ಖುಷಿಯಿಂದ ಇರು, ಎಲ್ಲಿ ನಗು ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿನ ನಗಸ್ತಿರ್ತಾರೆ. ಆದ್ರೆ ದೃಷ್ಟಿ ಮಾತ್ರ ಒಂದ್ಸಲ ಸ್ಮೈಲ್ ಮಾಡಿ ಆಮೇಲೆ ಬೇಜಾರ್ ಮಾಡ್ಕೋತಿರ್ತಾರೆ. ಆ ಕಡೆ ದತ್ತ ಮಾತ್ರ ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಿರ್ತಾರೆ. ಯಾವತ್ತಾದ್ರೂ ದೃಷ್ಟಿಗೆ ನಂಗೆ ಮೋಸ ಮಾಡಿರೋ ಸೀಮಾ ಇವಳೆ ಅಂತ ಗೊತ್ತಾದ್ರೆ ಅವಳ ಪರಿಸ್ಥಿತಿ ಏನಾಗಲ್ಲ ಅಂತ ಇಲ್ಲಿ ದತ್ತ ದೃಷ್ಟಿ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾ ಬೇಜಾರ್ ಮಾಡ್ಕೋತಿರ್ತಾರೆ. ಇಲ್ಲಿ ದತ್ತ ಅವರು ಬೇಜಾರಲ್ಲಿರೋದು ದೃಷ್ಟಿ ನೋಡ್ತಿರ್ತಾರೆ. ರೀ ಯಾಕ್ರಿ ಊಟ ರುಚಿಯಾಗಿಲ್ವಾ ಅಂತ ದೃಷ್ಟಿ ಕೇಳ್ತಿದ್ರೆ, ಇಲ್ಲ ತುಂಬಾ ರುಚಿಯಾಗಿದೆ ಅಂತ ದತ್ತ ಹೇಳ್ತಾರೆ. ಊಟ ರುಚಿಯಾಗಿದ್ರೆ ಅದು ನಿಮ್ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ದೃಷ್ಟಿ ಹೇಳ್ತಿದ್ರೆ, ಆಗ ದತ್ತ ಏನು ಮಾತಾಡ್ದೆ ಹಾಗೆ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಶರಾವತಿಗಂತೂ ಖುಷಿನೋ ಖುಷಿ. ತಂಗಿ ಗಂಡನ್ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರೆ ಅಕ್ಕಂಗೆ ಉರಿ, ಇದೇ ನನಗ್ ಬೇಕಾಗಿತ್ತು, ಈ ಅಸೂಹೆ ಹೊಟ್ಟೆ ಕಿಚ್ಚು ನಿಮ್ಮಿಬ್ರು ಬಾಳಲ್ಲಿ ಭಾರಿ ಬದಲಾವಣೆ ತರುತ್ತೆ ಅಂತ ಶರಾವತಿ ಮನ್ಸಲ್ಲಿ ಅನ್ಕೋತಿರ್ತಾರೆ. ಅಯ್ಯೋ ಅಕ್ಕ ಮನೆಗ್ ಬರ್ತಾಳೆ ಅಂತ ಅಕ್ಕಂಗೆ ಇಷ್ಟ ಆಗಿರೋ ಅಡ್ಗೆ ಎಲ್ಲಾ ಮಾಡ್ದೆ, ಅದ್ರಿಂದ ನಿಮ್ಗೆ ರುಚಿ ಸಿಕ್ತಿದೆಯೋ ಏನೋ, ಬೇರೆ ಏನಾದ್ರು ಮಾಡ್ಕೊಳ್ಳ ಅಂತ ದೃಷ್ಟಿ ಕೇಳ್ತಿದ್ರೆ, ಇಲ್ಲ ಏನು ಬೇಡ ನಂಗೆ ಅಷ್ಟೊಂದು ಹಸ್ವಿಲ್ಲ ಅಂತ ದತ್ತ ಹೇಳ್ತಾರೆ. ಅಕ್ಕ ನಿಂಗೆ ಚಕ್ಲಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ತಗೋ ಅಂತ ಹೇಳಿ ಇಲ್ಲಿ ದೃಷ್ಟಿ ಚಕ್ಲಿನ
ಸೀಮಾ ಕೊಟ್ಟಿದ್ರೆ ಇಲ್ಲಿ ಸೀಮಾ ಮಾತ್ರ ಪೆದ್ದಿ ತರ ಸಾಕು ಅಂತ ಮಾತಾಡ್ತಾರೆ. ಅದನ್ನ ದತ್ತ ನೋಡಿ ದೃಷ್ಟಿ ನೋಡ್ತಿರ್ತಾರೆ. ಹಾಗೆ ಇಲ್ಲಿ ಸೀಮಾನ ನೋಡ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ ದತ್ತ. ಆ ಕಡೆ ನೇತ್ರ ಹೋಗಿ ಪಚಾಂಗಿ ಅವ್ರನ್ನ ತಪ್ಕೋತಾರೆ. ನಿಂಗೆ ಅವ್ರ ಅಕ್ಕನ ವಿಷಯ ಹೇಳ್ಬೇಕಾಗಿತ್ತು, ಬಟ್ ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ. ಬ್ರೋಗೆ ಆದ್ರಿಂದ ಎಫೆಕ್ಟ್ ಆಗೋ ಅಂತ ಯೋಚನೆನೂ ನಂಗಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ ಪಚಾಂಗಿ, ನೀನು ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ ಸಂಬಂಧ ಕಳ್ದೋಗುತ್ತೆ, ಹಾಳಾಗುತ್ತೆ ಅಂತ ಹೇಳ್ಬೇಡ ಅಂತ ನೇತ್ರ ಹೇಳ್ತಿದ್ರೆ, ನಾನು ಆ ಅರ್ಥದಲ್ಲೇ ಹೇಳಿಲ್ಲ, ಜವಾಬ್ದಾರಿಯಿಂದ ನಡ್ಕೊ ಅಂತ ಹೇಳ್ದೆ ಅಷ್ಟೇ. ಅದು ಅಲ್ದೆ ನಂಗೆ ದತ್ತ ಎಷ್ಟು ಮುಖ್ಯ ಅಂತ ನಿಂಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಅಂತ ಬಜರಂಗಿ ಹೇಳ್ತಾರೆ. ನಿನ್ನ ಲವ್ ಮಾಡ್ತಿರೋದು ಬ್ರೇಕಪ್ ಮಾಡ್ಕೊಂಡು ಹೋಗಕ್ಕಲ್ಲ, ನೀನು ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ನೀನು ಅರ್ಥ ಮಾಡ್ಕೋಬೇಕು ಬಜರಂಗಿ. ನಾನು ನಿನ್ ಕೈ ಹಿಡ್ದಿರೋದು ಬ್ರೇಕಪ್ ಮಾಡಿ ಹೋಗೋದಿಕ್ಕಲ್ಲ, ನಿನ್ ಜೊತೆ ಬದುಕೋದಿಕ್ಕೆ ಅಂತ ನೇತ್ರ ಹೇಳ್ತಿರೆ. ಇಲ್ಲಿ ಬಜರಂಗಿ ಅಂತೂ ನೇತ್ರ ಮಾತ್ ಕೇಳಿ ನಗದಿಕ್ಕೆ ಶುರು ಮಾಡ್ಬಿಡ್ತಾರೆ. ನನ್ಗಿನ್ನು ಆ ಚಿಕ್ಕ ಹುಡ್ಗಿ ಜುಟ್ಟ ಹಾಕೊಂಡು ಚೈಲ್ಡ್ ತರ ಆಡ್ತಿದ್ದವಳು ನೀನೇನಾ ಅಂತ ಡೌಟ್ ಶುರು ಆಗುತ್ತೆ ಅಂತ ಬಜರಂಗಿ ರೇಗಿಸ್ತಿದ್ರೆ, ಹೌದಾ, ಹಾಗಾದ್ರೆ ನಾನು ಚೈಲ್ಡ್ ಆಗಿದ್ರೆ ನೀಗ್ ಇಷ್ಟ ಆಗುತ್ತಾ, ಮೆಚೂರ್ಡ್ ಆಗಿ ಮಾತಾಡೋದು ಇಷ್ಟ ಆಗಲ್ವಾ ಅಂತ ನೇತ್ರ ಕೇಳ್ತಾರೆ. ಆಮೇಲೆ ಇಬ್ರು ಖುಷಿಯಿಂದ ತಪ್ಕೊಂಡಿರ್ತಾರೆ. ಇಲ್ಲಿ ಇಬ್ರು ಖುಷಿಯಿಂದ ತಪ್ಕೊಂಡಿರೋದ್ನ ಇಲ್ಲಿ ಶರಾವತಿ ನೋಡಿ ತುಂಬಾ ಶಾಕ್ ಆಗ್ತಾರೆ. ಆ ಕಡೆ ಊಟ ಎಲ್ಲ ಮಾಡ್ ಮುಗ್ಸಾಗಿರುತ್ತೆ. ಇಲ್ಲಿ ದೃಷ್ಟಿ ಮಾತ್ರ ತನ್ನಕ್ಕ ಸೀಮಾಗೆ ವಿಳ್ಳೆದೆಲೆ ಹಾಗೂ ಅಡಿಕೆನ ಹಾಕಿ ಕೊಡ್ತಾ ಇರ್ತಾರೆ. ನಮ್ಮ ಅಕ್ಕಂಗೆ ವೀಳ್ಯದೆಲೆ ಅಂದ್ರೆ ಪ್ರಾಣರಿ ಅಂತ ಹೇಳಿ ಇಲ್ಲಿ ದೃಷ್ಟಿ ತಗೋಕ ಅಂತ ಹೇಳ್ತಿದ್ರೆ, ಸೀಮಾ ಮಾತ್ರ ಏನು ಇಸ್ಕೊಳ್ದೆ ಪೆದ್ದಿ ತರ ಇರ್ತಾರೆ. ಇಲ್ಲಿ ಸೀಮಾಗೆ ದೃಷ್ಟಿನೇ ಎಲೆ ಅಡಿಕೆ ತಿನ್ನಿಸ್ತಿರ್ತಾರೆ. ಅದನ್ನ ನೋಡಿದಂತ ದತ್ತ ಎಲೆ ಹಸ್ರು, ಅಡಿಕೆ ಕೆಂಪು, ಸುಣ್ಣ ಬಿಳಿ, ಇದನ್ನೆಲ್ಲ ಜಗದ್ರೆ ಕೆಂಪು, ಇಷ್ಟ ಆಗದೆ ಇನ್ನೇನಾಗುತ್ತೆ ಅಂತ ದತ್ತ ಸ್ಮೈಲ್ ಮಾಡ್ಕೊಂಡು ದೃಷ್ಟಿಗೆ ಹೇಳ್ತಿರ್ತಾರೆ. ಮನ್ಸಲ್ ಮಾತ್ರ ಸೀಮಾನ ಬೈಕೋತಿರ್ತಾರೆ. ಬಣ್ಣ ಬದಲಾಯಿಸೋ ಗೋಸುಂಬಿಗೆ ಅಂತ ದತ್ತ ಸೀಮಾನ ಬೈಕೋತಿರ್ತಾರೆ. ಹಾಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸೀಮಾ ಅವ್ರಿಗೆ ತಗೊಳ್ಳಿ ಎಲೆ ಅಡಿಕೆ ಅಂತ ದತ್ತ ಕೊಟ್ಟಿರೋದ್ನ ಇಲ್ಲಿ ದತ್ತ ನೆನ್ಪಿಸ್ಕೊತಾ ಇರ್ತಾರೆ. ಇಲ್ಲಿವರೆಗೂ ಅಕ್ಕ ಮಾತಾಡಿದೇ ಇಲ್ಲ, ಆದ್ರೆ ಇವತ್ ಮಾತಾಡ್ಬಿಟ್ಲು. ನಮ್ಮ ಅಕ್ಕಂಗೆ ಮಾತ್ ಬರ್ತಿದೆ ಅಂದ್ರೆ ಬೇಗ ಹುಷಾರಾಗ್ತಾಳಲ್ವಾ ಅಂತ ದೃಷ್ಟಿ ಕೇಳ್ತಿದ್ರೆ ದತ್ತ ಮಾತ್ರ ಸ್ಮೈಲ್ ಕೊಡ್ತಿರ್ತಾರೆ. ಆದಷ್ಟು ಬೇಗ ನಿನ್ ಮೊದ್ಲೇನಾಗ್ಬೇಕು ಅಂತ ಇಲ್ಲಿ ದೃಷ್ಟಿ ಸೀಮಾಗ್ ಹೇಳ್ತಿದ್ರೆ, ಇಲ್ಲಿ ಸೀಮಾ ಮಾತ್ರ ತಥಾಸ್ತು, ನನ್ಗೂ ಮೂಗಿಯಾಗಿರೋದಕ್ಕೆ ಆಗ್ತಿಲ್ಲ ಅಂತ ಇಲ್ಲಿ ಸೀಮಾ ಮನ್ಸಲ್ಲೇ ಅನ್ಕೋತಾರೆ. ಇನ್ನೂ ಏನಾದ್ರೂ ಮಾತಾಡಕ್ ಪ್ರಯತ್ನ ಪಡಕ, ಏನಾದ್ರೂ ಹೇಳಕ ಅಂತ ದೃಷ್ಟಿ ಕೇಳ್ತಿದ್ರೆ ಇಲ್ಲಿ ಸುದರ್ಶನ್ ಹೇಮಾಗಂತೂ ತುಂಬಾ ಖುಷಿ ಆಗ್ತಿರತ್ತೆ. ಅವಳು ನಿನಗ್ ಮಾತ್ರ ಮೋಸ ಮಾಡ್ತಿಲ್ಲ, ನನಗ್ ಮಾತ್ರ ಮೋಸ ಮಾಡ್ತಿಲ್ಲ, ನಿನ್ಗೂ ನಿನ್ ಕುಟುಂಬಕ್ಕೂ ಬಹಳ ಮೋಸ ಮಾಡ್ತಿದ್ದಾಳೆ, ನೀನ್ ಅನ್ಕಂಪ ಪಡ್ಯಾಕೆ ನಾಟಕ ಆಡ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ದತ್ತ ಮಾತ್ರ ಸೀಮಾನ ಮನ್ಸಲ್ಲೇ ಬೈಕೋತಿರ್ತಾರೆ. ದೊಡಕ ಎಲ್ರೂ ಇದ್ದಾಗ ಒಂಥರ ಚೆನ್ನಾಗೇ ಇರ್ತಾಳೆ, ಆದ್ರೆ ಎಲ್ರು ಮುಂದೆ ಇದ್ದಾಗ ಮಾತೆ ಬರಲ್ಲ ಅವಳಿಗೆ ಅಂತ ರಾಜ ಹೇಳ್ಬಿಡ್ತಾರೆ. ಆಗ ದತ್ತ ಸೈಲೆಂಟ್ ಹಾಗೂ ಕಿಶೋರ್ಗಂತೂ ಸೀಮಾ ಮೇಲೆ ಅನುಮಾನ ಶುರು ಆಗುತ್ತೆ ರಾಜನ್ ಮಾತ್ ಕೇಳಿ. ಹಾಗೆ ಇಲ್ಲಿ ದತ್ತ ಮಾತ್ರ ಸೀಮಾಗೆ ಲುಕ್ ಕೊಡ್ತಿರ್ತಾರೆ. ಆದ್ರೆ ಸೀಮಾ ಮಾತ್ರ ದತ್ತನ ನೋಡಿದೇ ಇರೋ ತರ ಪೆದ್ದಿ ತರ ನಾಟಕ ಆಡ್ತಿರ್ತಾರೆ. ಅಕ್ಕ, ನೀನು ದತ್ತ ಶ್ರೀರಾಮ್ ಪಾಟೀಲ್ ಅವ್ರ ಮನೇಲಿದ್ಯಾ, ನೀನ್ ಯಾವ್ದಕ್ಕೂ ಎದುರು ಅವಶ್ಯಕತೆ ಇಲ್ಲ ಅಕ್ಕ, ಪರವಾಗಿಲ್ಲ ಅಕ್ಕ, ನೀನ್ ನಿಧಾನಕ್ಕೆ ಮಾತಾಡು ಅಂತ ದೃಷ್ಟಿ ಹೇಳ್ತಾರೆ. ಅಕ್ಕ, ಅಮ್ಮ ಬೇಗ ಬರಕ್ ಹೇಳಿದ್ಲು, ನಾವಿನ್ನು ಹೊರಡ್ತೀವಿ ಅಂತ ಇಲ್ಲಿ ರಾಜ ಹೇಳ್ತಿದೆ. 1 ನಿಮಿಷ ಇರು ರಾಜ ಅಂತ ಹೇಳಿ ಇಲ್ಲಿ ದೃಷ್ಟಿ ಕೆಲ್ಸದವ್ರನ್ನ ಅಂದ್ರೆ ಸರಳಕ ಅಂತ ಕರೀತಾರೆ. ಆಮೇಲೆ ಕೆಲ್ಸದವ್ರು ಬಂದು ಅರ್ಶನ ಕುಂಕುಮ ಸೀರೆ ತಾಂಬಲ ಕೊಡ್ತಿರಿ. ಇಲ್ಲಿ ದೃಷ್ಟಿ ಸ್ವತಃ ತನ್ನ ಅಕ್ಕಂಗೆ ಅರ್ಶನ ಕುಂಕುಮ ಎಲ್ಲ ಹಚ್ತಿರ್ತಾರೆ. ಆ ಕಡೆ ಸುದರ್ಶನ್ ಮಾತ್ರ ಮಾತಾಡ್ತಿರ್ತಾರೆ. ಇವಾಗೇನಾರು ಅದ್ಕೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇಲ್ಲಿ ಸುದರ್ಶನ್ ಹೇಳ್ತಿದ್ರೆ. ಹೇಮಾ ಮಾತ್ರ ದತ್ತ ಅಲ್ಲೇ ಕೂತಿದ್ದಾನೆ, ಮೆತ್ತು ಮಾತಾಡಿ ಅಂತ ಹೇಮಾ ಹೇಳ್ತಾರೆ. ಹೂವ ಕೊಟ್ಟು ಹಾಗೆ ಇಲ್ಲಿ ಸೀರೆ ಕೊಟ್ಟು ಅಕ್ಕ ಅವಾಗ ಬರ್ತಿರೋ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರೆ. ಕೂತಿರೋ ಸೀಮಾ ಇದ್ದಕ್ಕಿದ್ದಾಗಿ ಎದ್ದು ದೃಷ್ಟಿ ಅಂತ ಹೇಳ್ಬಿಡ್ತಾರೆ. ಸೀಮಾ ಅಕ್ಕ ಮಾತಾಡ್ದ ದೃಷ್ಟಿ ಅಂತ ಕರ್ದ ಅಂತ ಇಲ್ಲಿ ದೃಷ್ಟಿ ತುಂಬಾ ಖುಷಿಯಿಂದ ಸೀಮಾನ ತಪ್ಕೋತಿದ್ರಿ. ಇಲ್ಲಿ ಸೀಮಾ ಮಾತ್ರ ದೃಷ್ಟಿನ ತಪ್ಕೊಂಡು ದತ್ತಂಗೆ ಲುಕ್ ಕೊಡ್ತಿರ್ತಾರೆ. ಸೀಮಾ, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಮ್ಮ ಅಕ್ಕ ನಮ್ಮ ಮನೆ ತನಕ ಬಿಟ್ ಬರ್ತೀರಾ ಅಂತ ಇಲ್ಲಿ ದೃಷ್ಟಿ ದತ್ತಂಗ್ ಹೇಳ್ಬಿಡ್ತಾರೆ. ದೃಷ್ಟಿ ಅದು ಅಂತ ಸೈಲೆಂಟ್ ಹೇಳಕ್ ಬರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ದತ್ತ ಸುಮ್ನಿರು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಸೀಮಾ, ರಾಜ ಹಾಗೂ ದತ್ತ ಅವರು ಹೋಗ್ತಾರೆ ಹೊರ್ಗಡೆ. ಇಲ್ಲಿ ಸೀಮಾ ಮಾತ್ರ ಪೆದ್ದಿ ತರ ತನ್ನ ತಂಗಿಗೆ ಬಾಯ್ ಹೇಳ್ತಿರ್ತಾರೆ. ಆ ಕಡೆ ಹೊರಗಡೆ ರಾಜ, ದತ್ತ ಹಾಗೂ ಸೀಮಾ ಇರ್ತಾರೆ. ಅಕ್ಕಂಗೆ ರೆಡಿ ಮಾಡ್ಸಿ, ಅಕ್ಕಂಗ್ ಊಟ ಮಾಡಿಸಿ ಬರೋಷ್ಟೊತ್ತಲ್ಲಿ ಇಷ್ಟೊತ್ತಾಯ್ತು, ನಾನು ಹೋಮ್ವರ್ಕ್ ಮಾಡಿಲ್ಲ ದತ್ತ ಬಾಯ್, ನಾನು ಹೋಗ್ತೀನಿ ಅಂತ ರಾಜ ಹೇಳಿ ಹೊರಟೋಗ್ತಾರೆ. ಸರಿ ಹುಷಾರು ಅಂತ ದತ್ತ ಹೇಳ್ತಾರೆ. ದತ್ತ ಇಲ್ಲಿ ಸೀಮಾನ ಬಿಟ್ಟು ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಸೀಮಾ ದತ್ತಾತ್ರೇಯ ಅಂತಿದಂಗೆ ದತ್ತಂಗೆ ಶಾಕ್ ಆಗಿ ವಾಪಸ್ ಬರ್ತಾರೆ. ಓ, ದತ್ತಾತ್ರೇಯ ಅಂತ ಕರಿತಿದ್ಯಾ, ಈಗ ಮಾತು ಸ್ಪಷ್ಟವಾಗಿ ಹೊರಳ್ತಾ ಇದೆ. ಮುಂಚೆ 2 ಸಲ ನಂಗೆ ಸಿಕ್ಕಾಗ ಮಾತೇ ಬರಲ್ಲ, ಮಾತು ಬಿದ್ದೋಗಿದೆ ಅನ್ನೋ ತರ ನಾಟಕ ಆಡ್ತಿದೆ ನೀನು. ಇಷ್ಟು ಸಲ ಕೈ ಹಿಡ್ಕೊಂಡ್ ಕೇಳ್ತಿದೆ ಯಾಕ್ ಬಂದೆ ಅಂತ. ಬಾಯ್ ಬಿಟ್ಟು ಹೇಳ್ಬೇಕಾಗಿತ್ತಲ್ವಾ, ನನ್ನ ಹೆಸರು ರೂಪ, ನನ್ ದೃಷ್ಟಿ ಅಕ್ಕ ಅಂತ ಯಾಕೆ ಹೇಳಿಲ್ಲ ಅಂತ ದತ್ತ ಕೂಗಾಡ್ತಿದ್ರೆ. ನನಗ್ ಮಾತಾಡಕ್ ಬಂದಿದ್ರೆ ನನ್ ಖಂಡಿತ ಹೇಳ್ತಿದ್ದೆ ದತ್ತಾತ್ರೇಯ ಅಂತ ಇಲ್ಲಿ ತೊದ್ಲುಸ್ತಾ ಸೀಮಾ ಮಾತಾಡ್ತಿರ್ತಾರೆ. ಅಶೋನಿನ ಅಂತ ದತ್ತ ಕೋಪ ಮಾಡ್ಕೊಂಡು ಸೀಮಾ ಮೇಲೆ ಕೈ ಮಾಡಕ್ ಹೋಗ್ತಾರೆ. ಆಮೇಲೆ ಸುಮ್ನಾಗ್ತಾರೆ. ನಿಜ ಹೇಳ್ತಿದ್ದೀನಿ ದತ್ತಾತ್ರೇಯ, ನಂಗೆ ಎಲ್ಲ ಮತ್ತೋಗ್ತಿತ್ತು. ನಂಗೆ ನಿನ್ನ ನೋಡ್ದಾಗ್ಲೇನೆ ನಾನ್ ಬದುಕಿದ್ದೀನಿ ಅಂತ ಗೊತ್ತಾಗಿತ್ತು. ಆಗ್ಲೇ ನಂಗೆ ಅರ್ವಾಗಿತ್ತು. ಮತ್ತೊಂದ್ಸತಿ ಕಾಣಿಸ್ಕೊಂಡಾಗ ಚೂರ್ ನೆನ್ಪುಗಳು, ಆದ್ರೆ ಯಾರು ಅಂತ ನೆನ್ಪಾಗ್ತಿರ್ಲಿಲ್ಲ, ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಮತ್ತೊಂದ್ಸಲ ನೀನ್ ಕಾಣಿಸ್ಕೊಂಡೆ, ಆಗ್ಲೇ ನಂಗೆ ಹಳೆದೆಲ್ಲ ನೆನ್ಪಾಗಿದ್ದು. ಆಗ್ಲೇ ನನ್ ಜೀವನದಲ್ಲಿ ಏನೆಲ್ಲ ನಡ್ತಿದೆ ಅಂತ ಗೊತ್ತಾಗ್ತಾ ಹೋಯ್ತು ಅಂತ ಸೀಮಾ ಹೇಳ್ತಿದೆ. ದತ್ತಂಗಂತೂ ಸೀಮಾ ಮೇಲೆ ನಂಬಿಕೆನ ಬರ್ತಿರ್ಲಿಲ್ಲ. ಆಗ ಕೋಪ ಮಾಡ್ಕೊಂಡು ಸೀಮಾನೇ ನೋಡ್ತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ
ಇಲ್ಲಿಗೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.